ಇದು ವಿಟಮಿನ್ ಡಿ ಕ್ಯಾಪ್ಸೂಲ್ಸು. ಅಯ್ಯೋ ನಿಮಗೆ ವಿಟಮಿನ್ ಡಿ ತುಂಬ ಕಡಿಮೆ ಇದೆ, ನೀವು ರೆಗ್ಯುಲರಾಗಿ ವಿಟಮಿನ್ ಡಿ ಕ್ಯಾಪ್ಸೂಲ್ಸನ್ನು ತೊಗೋಬೇಕು, ವಾರಕ್ಕೆ ಒಂದೊಂದು ಸಲ ತೊಗೋಬೇಕು. ಎಷ್ಟು ದಿವಸ? ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು. ಕೆಲವರಿಗಂತೂ ಇಲ್ಲ, ನೀವು ಲೈಫ್ ಟೈಮ್ ವಿಟಮಿನ್ ಡಿ ಮಾತ್ರೆನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಈ ಮಾತ್ರೆನ ಕಂಟಿನ್ಯೂಸ್ ಆಗಿ ತೊಗೊಳ್ಳೋದ್ರಿಂದ ನಮಗೆ ಹೆಲ್ತ್ ಇಶ್ಯೂ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇದು ವಿಟಮಿನ್ ಡಿ ಏನಿದೆಯಲ್ಲ, ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಎಲ್ಲಿ ಉತ್ಪತ್ತಿ ಆಗುತ್ತೆ? ಉತ್ಪತ್ತಿ ಆಗ್ತಕ್ಕಂಥ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ನಮಗೆ ಹೊರಗಿಂದ ಅವಶ್ಯಕತೆ ಇಲ್ಲ, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ನಮ್ಮ ಚರ್ಮದಲ್ಲಿ ಏನಿದೆಯಲ್ಲ, ಈ ಚರ್ಮದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅಂಶದಿಂದ 7-ಡಿಹೈಡ್ರೋ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಈ ಒಂದು ಕೊಲೆಸ್ಟ್ರಾಲ್, ಚರ್ಮದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು, ನಾವು ಯಾವಾಗ ಬಿಸಿಲಿಗೆ ಹೋಗ್ತೀವೋ ಈ ಕೊಲೆಸ್ಟ್ರಾಲ್ ಮೇಲೆ ಬಿಸಿಲಿನ ಒಂದು ಅಲ್ಟ್ರಾವೈಲೆಟ್ ಲೈಟ್ ಬಿದ್ದುಬಿಟ್ಟು ಈ ಒಂದು ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಏನು ಸಿಗ್ತಾ ಇದೆಯಲ್ಲ, ಇದು ಯಾವುದರಿಂದ ಸಿಗ್ತಾ ಇದೆ? ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ಕೊಲೆಸ್ಟ್ರಾಲಿಂದ, ಜೊತೆಗೆ ಬಿಸಿಲಿಂದ, ಇವೆರಡರಿಂದ ಅಷ್ಟೇ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ವಿಟಮಿನ್ ಸರ್ ಮತ್ತು ಹಂಗಿದ್ರೆ ತೊಗೊಂಡ್ರಿ ಏನು ತಪ್ಪು ಸರ್? ಡೈಲಿ ವಾರಕ್ಕೊಂದೊಂದು ತೊಗೋಬೋದಲ್ಲ, ಇದನ್ನು ತಪ್ಪೇನಿದೆ? ಇದು ನಮಗೆ ಕಡಿಮೆ ಇದೆ ಅಂತ ನಾವು ತೊಗೊತಾ ಇದ್ದೀವಿ ಅಂತ ನೋಡೋದಾದರೆ, ಈ ಒಂದು ವಿಟಮಿನ್ ಡಿ ಮಾತ್ರೆನ ರೆಗ್ಯುಲರಾಗಿ ಯೂಸ್ ಮಾಡಿದಾಗ ಈ ಒಂದು ಮೆಕ್ಯಾನಿಸಮ್ ಏನಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಆ ಬಿಸಿಲು, ಅಲ್ಟ್ರಾವೈಲೆಟ್ ರೇಸ್ ಯೂಸ್ ಮಾಡಿ ವಿಟಮಿನ್ ಡಿ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಏನಿದೆಯಲ್ಲ, ಅದು ಹಾಳಾಗೋಗ್ಬಿಡುತ್ತೆ. ಅಂದರೆ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಕ್ರಿಯೆ ಹಾಳಾಗೋಗುತ್ತೆ. ಯಾವಾಗ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗೋದಿಲ್ಲೋ, ನಮ್ಮ ಒಂದು ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ, HDL, LDL, VLDL, ಕೊಲೆಸ್ಟ್ರಾಲ್ ಇವೆಲ್ಲ ಏನು ಚೆಕ್ ಮಾಡ್ತೀವಲ್ಲ, ಇದು ಆಲ್ಟರ್ ಆಗುತ್ತೆ, ಅಂದರೆ ಚೇಂಜಸ್ ಆಗುತ್ತೆ. ನಮ್ಮ ಒಂದು ಲಿಪಿಡ್ ಪ್ರೊಫೈಲ್ನಲ್ಲಿ ಬದಲಾವಣೆ ಆಗುತ್ತೆ. ಸರಿ, ಹಾಗಿದ್ರೆ ಏನು ಮಾಡಬೇಕು ಸರ್? ಕಡಿಮೆ ಇದೆ, ಏನು ಮಾಡಬೇಕು? ಕಡಿಮೆ ಇದೆಯಾ, ತುಂಬ ಕಡಿಮೆ ಇದೆಯಾ? ಹಾಗಿದ್ದಾಗ ಒಂದೇ ಒಂದು ಶೀಟ್ ತೊಗೊಂಡು 1 ತಿಂಗಳು ಮಾತ್ರ ಯೂಸ್ ಮಾಡಿ. ನೆಕ್ಸ್ಟ್ ನ್ಯಾಚುರಲ್ ಆಗಿ, ಅಂದರೆ ಸ್ವಲ್ಪ ಪ್ರತಿದಿನ 10-15 ನಿಮಿಷ ಬಿಸಿಲಿಗೆ ಹೋದರೆ ಸಾಕು, ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಒಂದು ವಿಟಮಿನ್ ಡಿ ಸಿಗುತ್ತೆ. ಇಲ್ಲ ಸರ್, ಊಟದಲ್ಲಿ ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು? ವೆಜಿಟೇರಿಯನ್ಸ್ ಆದರೆ ಮಶ್ರೂಮನ್ನು ಯಥೇಚ್ಛವಾಗಿ ತಿನ್ನಿ, ಅದರಲ್ಲಿ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ. ಸರ್, ನಾವು ನಾನ್ ವೆಜಿಟೇರಿಯನ್ಸ್ ಏನು ಮಾಡ್ಬೋದು? ಎಗ್ ಎಲ್ಲೋ, ಕೋಳಿ ಮೊಟ್ಟೆಯ ಹಳದಿ ಭಾಗ ಏನಿರುತ್ತಲ್ಲ, ಅದರಲ್ಲಿ ವಿಟಮಿನ್ ಡಿ ಯಥೇಚ್ಛವಾಗಿ ಸಿಗುತ್ತೆ. ಆರೋಗ್ಯದ ಬಗ್ಗೆ ಯಾರ್ಯಾರಿಗೆ ಒಂದು ಸರಿಯಾದ ಮಾಹಿತಿ ಬೇಕು, ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಕೇವಲ ಅವರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.